ಕೊನಾಕ ಪೃಷ್ಠಗಮನಂ ಅಲ್ಲಪ್ಪ, ನರಕಕ್ಕೆ ಹೋಗೋದು ಬೇಡ, ಸ್ವರ್ಗಕ್ಕೆ ಹೋಗೋದಲ್ಲ. ತಾಯಿಯ ಬಸ್ಸಿನಿಂದ ಬರೋದು ಪುಣ್ಯ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಪುನಃ ತಾಯಿ ಬಸ್ರಿಗೆ ಹೋಗೋದು ಪುಣ್ಯ ಮಾಡೋದು, ಸ್ವರ್ಗಕ್ಕೆ ಹೋಗೋದು. ಹೀಗೆ ಮಾಡೋದೇನು ತೊಂದರೆ ಉಂಟಾ? ಮೀಮಾಂಸಕರು ಹೇಳೋದು ಹಾಗೆ. ಅವರು ವೈದಿಕರೇ. ಮತ್ತೆ ಅವ್ರೇನು ಹೇಳೋದು, ಬೆಳಗಿನ ಸಂಜೆ ತನಕ ಯಜ್ಞ ಯಾಗ ಮಾಡಬೇಕು. ಅಂದ್ರೆ ಏನಾಗುತ್ತೆ? ಸ್ವರ್ಗ ಸಿಗುತ್ತೆ. ಸರಿ, ಸ್ವರ್ಗ ಸಿಕ್ಕಿ ಏನಾಗುತ್ತೆ? ಪುನಃ ಹುಟ್ಟೋದು, ಮತ್ತೇನು ಮಾಡೋದು? ಪುನಃ ಯಜ್ಞ ಯಾಗ ಮಾಡೋದು, ಪುನಃ ಸ್ವರ್ಗಕ್ಕೆ ಹೋಗೋದು. ಇಷ್ಟೇ, ದಿಸ್ ಈಸ್ ಸೈಕಲ್. ಯಜ್ಞಯಾಗ ಮಾಡೋದು, ಸ್ವರ್ಗಕ್ಕೆ ಹೋಗೋದು. ಅದಕ್ಕೆ ವಾತ್ಸ್ಯಾಯನ ಪರಿಹಾಸ್ಯ ಮಾಡ್ತಾನೆ. ಯಜ್ಞಯಾಗ ಮಾಡಿ ಸ್ವರ್ಗಕ್ಕೆ ಹೋಗೋದಕ್ಕೆ ವಾತ್ಸ್ಯಾಯನ ಬಹಳ ಚಮತ್ಕಾರವಾಗಿ ಪರಿಹಾಸ್ಯ ಮಾಡ್ತಾನೆ. ಈ ಮೀಮಾಂಸಕರನ್ನು ಕಂಡೇ ಬಂದಿರತಕ್ಕಂಥದ್ದು. ಅದು ವರಮಧ್ಯ ಕಪೋತ ಭಕ್ಷಣಂ ಶೋ ಮಯೂರ ಭಕ್ಷಣಾತ್ ಅಂತ ಒಂದು ಗಾದೆ ಬಂತು ಸಂಸ್ಕೃತದಲ್ಲಿ. ಮೀಮಾಂಸಕರು ದೇವರನ್ನು ಒಪ್ಪೋದಿಲ್ಲ. ಅವ್ರು ಯಜ್ಞಯಾಗ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಪುನಃ ಭೂಮಿ ಬರೋದು. ಜೈನರ ಹಾಗೆ ಅವರು ಪುಣ್ಯದಿಂದ ಸ್ವರ್ಗ, ಪುನಃ ಭೂಮಿಯಲ್ಲಿ ಹುಟ್ಟುವುದು, ಪುಣ್ಯ ಮಾಡೋದು, ಸ್ವರ್ಗಕ್ಕೆ ಹೋಗೋದು. ಜೈನರ ಪಾಪದಿಂದ ನರಕಕ್ಕೆ ಹೋಗೋದು. ದೇವರಿಲ್ಲ, ಪುಣ್ಯ ಪಾಪ ಇರೋದು. ದೇವರು ಸ್ವರ್ಗಕ್ಕೆ ಕಳಿಸುವುದಿಲ್ಲ, ನರಕಕ್ಕೆ ಕಳಿಸುವುದಿಲ್ಲ. ಜೈನ ಸಿದ್ಧಾಂತಕ್ಕೂ ಪೂರ್ವ ಮೀಮಾಂಸಕರು, ಏನು ವೈದಿಕರು ಮೀಮಾಂಸಕರು ಹಿಂದೆ ಇದ್ರು, ಅವರ ಸಿದ್ಧಾಂತಕ್ಕೂ ಏನು ವ್ಯತ್ಯಾಸ ಇಲ್ಲ. ದೇವರನ್ನು ಇಬ್ಬರು ಒಪ್ಪುವುದಿಲ್ಲ. ಕರ್ಮದಿಂದ ಸ್ವರ್ಗ ನರಕ. ಕರ್ಮ ಬ್ರಹ್ಮವಾದಿಗಳು ಅವರು, ಕರ್ಮವೇ ದೇವರು. ಹಾಗೆ ಕರ್ಮ ಮಾಡಿ, ಪುಣ್ಯಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗೋದಕ್ಕೆ ಅವನು ವಾತ್ಸ್ಯಾಯನ ಒಂದು ಗಾದೆ ಬರೆದ. ವರಮಧ್ಯ ಕಪೋತ ಭಕ್ಷಣಂ ಶೋ ಮಯೂರ ಭಕ್ಷಣಾತ್ ಅಂತ ಅವನು ಪರಿಹಾಸ್ಯ ಮಾಡ್ತಾನೆ. ಅಲ್ರಿ, ನೀವು ಬೆಳಗಿನ ಸಂಜೆ ತನಕ ಯಜ್ಞಯಾಗ ಮಾಡ್ಕೊಂಡು ಹೋಗೇ ತಿಂತಿರಲ್ಲ, ಯಾಕೆ? ಈ ದಿವಸ ಯಜ್ಞ ಮಾಡೋದು, ಅಗ್ನಿಮುಗ್ಧಾಹ ಧೂಮತಾಂತಾಹ, ಬೆಂಕಿಯಿಂದ ಮೈ ಕಾಯಿಸಿಕೊಂಡು ಹೊಗೆ ತಿಂದು ಕಣ್ಣೂರಿ ಎದ್ದು ಅದು ಅಗ್ನಿಮುಖ ಮಾಡೋದಿಲ್ಲ, ಅಗ್ನಿಮುಖ ಪ್ರಯೋಗ ಅಂತ ಮಾಡ್ತಿರಲ್ಲ, ಯಾಕೆ? ಸ್ವರ್ಗಕ್ಕೆ ಹೋಗ್ಬೇಕು ಸ್ವಾಮಿ. ಅಲ್ಲ, ಸ್ವರ್ಗಕ್ಕೆ ಹೋಗೋದು ಯಾಕೆ? ಅಲ್ಲಿ ಅಪ್ಸರ ಸ್ತ್ರೀಯರಿದ್ದಾರೆ. ನೀವೇನು ಹೇಗೆ ವೈಕುಂಠ ಮೋಕ್ಷ ನಿತ್ಯಲೋಕ ಏನಿಲ್ಲ, ಸ್ವರ್ಗದಲ್ಲಿ ಏನು? ಸ್ವರ್ಗದಲ್ಲಿ ಅಪ್ಸರ ಸ್ತ್ರೀಯರಿದ್ದಾರೆ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ಹಾಗೆ ಇಲ್ಲಿ ಇದ್ದ ಅಪ್ಸರ ಸ್ತ್ರೀಯರನ್ನ ಬಿಟ್ಟು ನಾನು ಹೊಗೆ ತಿಂದು ಅಲ್ಲಿ ಅಪ್ಸರ ಸ್ತ್ರೀಯರ ಆಸೆಯಲ್ಲಿ ಇಲ್ಲೂ ಇಲ್ಲ ಅಲ್ಲಿ ಇಲ್ಲ ಅಂತ ಮಾಡಿಕೊಳ್ಳುವುದಿಲ್ಲ. ನಾನು ಇಲ್ಲಿದ್ದ ಅಪ್ಸರ ಸ್ತ್ರೀಯರೇ ಸಾಕು ನನಗೆ ಅಂತಾನೆ. ವರಮಧ್ಯ ಕಬೋಧ ಭಕ್ಷಣಂ ಶೋ. ನಾಳೆಯ ನವಿಲಿಗೋಸ್ಕರ ಇವತ್ತಿನ ಪಾರಿವಾಳವನ್ನು ಬಿಡೋದಿಲ್ಲ ನಾನು. ಪಾರಿವಾಳ ಸಿಕ್ಕಿದೆ, ಅದನ್ನ ಲೆಟ್ ಅಸ್ ಯುಟಿಲೈಸ್ ಇಟ್. ನಾಳೆ ಕಡೆಗೆ ಪಾರಿವಾಳವೂ ಇಲ್ಲ, ನವಿಲು ಇಲ್ಲ ಅಂತ. ಹಾಗಾಗಿ ಮೀಮಾಂಸಕರಿಗೆ ದೇವರು ಭಕ್ತಿ ಜ್ಞಾನ ಏನೂ ಇಲ್ಲ. ಸ್ವರ್ಗಕ್ಕೆ ಹೋಗೋದು, ಸ್ವರ್ಗದಲ್ಲಿ ಮತ್ತೆ ಅಲ್ಲಿ ಅಪ್ಸರ ಸ್ತ್ರೀಯರು. ಅದೇ ಮತ್ತೆ ಹಾಗಾದ್ರೆ ಅಷ್ಟಕ್ಕೆ ನೀನು ಯಜ್ಞ ಮಾಡಿದ್ರೆ ಇಲ್ಲಿರುವ ಅಪ್ಸರ ಸ್ತ್ರೀಯರನ್ನೇ ಉಪಯೋಗಿಸ್ಕೋ, ಸ್ವರ್ಗದ ಆಸೆ ಬಿಡು ಅಂತಾನೆ. ಅದಲ್ಲ ನಿಜವಾದ ಅರಿವು, ಜ್ಞಾನ. ನಮಗೆ ಸುಖ ಅಂದ್ರೆ ಇನ್ಯಾವುದು ಅಪ್ಸರ ಸ್ತ್ರೀಯರಿಂದ ಪಡೆಯುವಂಥದ್ದು ಅಲ್ಲ, ಅದು ನಮ್ಮ ಒಳಗಿರತಕ್ಕ ಸುಖವನ್ನು ನಾವು ಅನುಭವಿಸಬೇಕು ಅನ್ನುವ ಎಚ್ಚರ ಬರುವ ತನಕ ವೇದಾಂತ ವ್ಯರ್ಥ, ವೇದವೂ ವ್ಯರ್ಥ. ಅದಕ್ಕೆ ಅದರಿಂದ ನಾಕಪೃಷ್ಠ ಗಮನಂ. ಒಂದು ಪ್ರಶ್ನೆ ಮಾಡ್ತಾರೆ, ಸ್ವರ್ಗಕ್ಕೆ ಹೋದ್ರೆ ಸಾಲದು. ಒಂದು ಸ್ವರ್ಗಕ್ಕೂ ಅಷ್ಟಲ್ಲ, ನಾಕಪೃಷ್ಠ, ಸ್ವರ್ಗದ ತುತ್ತ ತುದಿಗೆ. ಸ್ವರ್ಗದ ತುಕ್ಕ ತುದಿ ಅಂದ್ರೆ ಸೋಮಲೋಕ. ಸ್ವರ್ಗದಲ್ಲಿ ಜೀವ ಹೋಗಬಹುದಾದಂತಹ ಅತ್ಯಂತ ಎತ್ತರ ಅಂದ್ರೆ ಸೋಮಲೋಕ. ಅದು ಓಂಕಾರದ 2ನೇ ಉಪಾಸನೆ. ಸೋಮಲೋಕಂ ಯಜುರ್ಭಿರುನ್ನೀಯತೆ ಸೋಂತರಿಕ್ಷಂ ಯಜುರ್ಭಿರುನ್ನೀಯತೆ ಸೋಮಲೋಕಂ ಅಂತ ನಾಳೆ ಬರ್ತದೆ. ಅವನು ಭೂಮಿಯಿಂದ ಎತ್ತರಕ್ಕೆ ಹೋದ್ರೆ ನಾಕದಲ್ಲಿ ಅತ್ಯಂತ ಹೈಯೆಸ್ಟ್ ಪಾಯಿಂಟ್ ಆಫ್ ಹೆವನ್ ಈ ಸೋಮಲೋಕ ಅಂತ. ಜೀವ ಹೋಗತಕ್ಕಂಥ ಅಲ್ಲಿಗೆ ಹೋಗಿ ಸೇರ್ತಾನೆ ಅಂತ. ನಾಕ ಪೃಷ್ಠ ಸೋಮಲೋಕ. ಚಂದ್ರನ ಲೋಕದಲ್ಲಿ ಹೋಗಿ ಅವನು ಸುಖದ ಅನುಭವ ಅನಿಸು. ಅದು ನಾಕಪೃಷ್ಠ ಗಮನಂ. ಒಬ್ಬ ಮನುಷ್ಯ ಮತ್ತೆ ಮರಳಿ ಬರಬಹುದಾದಂತಹ ಲೋಕಗಳಲ್ಲಿ ಅತ್ಯಂತ ಎತ್ತರದ ನಾಕಪೃಷ್ಠ ಅಂದ್ರೆ ಸೋಮಲೋಕ, ಅಲ್ಲಿ ತನಕ ಹೋಗ್ಬೋದು. ನಾಕಪೃಷ್ಠ ಗಮನಂ. ಇದು ಏನು ದೊಡ್ಡ ಸಂಗತಿ? ಅದೇನು ಮಹಾ? ಯಾಕೆಂದ್ರೆ ಪುನರಾವೃತ್ತಿ ಲಕ್ಷಣಂ. ಅಲ್ಲಿಗೆ ಹೋದ್ರು ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಚ್ಛ್ರೇಯೋ ವೇದಯಂತೆ ಪ್ರಮೂಢಾ. ಅದು ಎಲ್ಲ ಯಜ್ಞಗಳನ್ನು ಮಾಡಿದ್ರು ಅಲ್ಲಿ ಹೋದ್ರು. ಆಮೇಲೆ ಅಲ್ಲಿ ಸುಕೃತೆ ತೇ ಸುಕೃತೆ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಅಲ್ಲಿ ಹೋದ್ರು, ಯಜ್ಞದ ಫಲವಾಗಿ ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸಿದ್ರು. ಮತ್ತೇನಾಯ್ತು? ಮತ್ತೆ ಕೆಳಗೆ ಬಿದ್ದರು. ಯಾವುದೋ ಎಷ್ಟು ಎತ್ತರಕ್ಕೆ ಹೋದರೂ ಮತ್ತೆ ಕೆಳಕ್ಕೆ ಇಳಿಯಬೇಕಾದ ಏರು ನಮಗೆ ಬೇಡ ಅಂತಾರೆ. ಇದೇನು ಅಂದ್ರೆ ಇದು ಚಕ್ರಭ್ರಮಣ. ನಾನು ಹೇಳಿದ ನಾವು ಹತ್ತುವುದು ಯಾಕೆ ಅಂದ್ರೆ ಇಳಿಲಿಕ್ಕೋಸ್ಕರ ಹತ್ತುವುದು ಯಾಕೆ ಅಂತ. ಹತ್ತಿಯೂ ಮತ್ತೆ ಇಳಿಬೇಕಾದ್ರೆ ಹತ್ತುವುದೇ ಬೇಡ. ಕೆಸರಿ ಕೈ ಹಾಕಿ ತೊಳ್ಕೊಳ್ಳೋ ಪಂಚಾಯತಿಗೆ ಯಾಕ್ರಿ ಮೇಲೆ ಹತ್ತಿದ್ದೀನಿ, ಕೆಳಗೆ ಇಳಿಲಿಕ್ಕೆ ಅಲ್ಲಪ್ಪ, ಕೆಳಗೆ ಇದ್ದಲ್ಲ ಮತ್ತೆ ಹತ್ತಿದ ಯಾಕೆ? ನೀನು ಹತ್ತುವುದು ಇಳಿಲಿಕ್ಕೆ ಆದರೆ ಹತ್ತಬೇಡ, ಇಲ್ಲ ಎದ್ದು ಬಿಡು. ಮೇಲೆ ಹತ್ತುವುದು ಇಳಿಯುವುದಕ್ಕೋಸ್ಕರ ಆದರೆ ಅವನು ಇದು ಧಾರವಾಡ ಕನ್ನಡ ಇಳಿಲಿಕ್ಕೆ ಹತ್ಯಾನೆ. ಅವನು ಇಳಿಲಿಕ್ಕೆ ಹತ್ಯಾನೆ. ಅವನು ಇಳಿತಾನೆ. ಯಾಕೆ ಹತ್ಯಪ್ಪ, ಯಾಕೆ ಇಳಿತೆ? ಹತ್ತೋದೇ ಬೇಡ, ಇಳಿಲಿಕ್ಕೆ ಹತ್ಯಾನೆ. ಇಳಿಲಿಕ್ಕೆ ಹತ್ಯಾನೆ. ಯಾಕಂದ್ರೆ ಹತ್ತೋದೇ ಬೇಡ, ಇಳಿಲಿಕ್ಕೆ. ಇದನ್ನ ಒಂದು ಪನ್ನು ಮಾಡಿ ನಾನು ಚಿಕ್ಕವನಿದ್ದಾಗ ಒಂದು ಪದ್ಯ ಬರೆದಿದ್ದೆ. ನಾನು ಅಂತ ಅದರ ಹೆಸರು. ಹತ್ತಿ
ಹತ್ತಿ ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ ಅಂತ. ಹತ್ತದವನು ಅಂದ್ರೆ ಡಿಟ್ಯಾಚ್ಡ್ ಅಂತ. ಹಚ್ಚಿಸ್ಕೊಂಡು ಮತ್ತೆ ಕೆಳಗೆ ಇಳಿಬೇಕಾಗಿದ್ರೆ ಬಿ ಡಿಟ್ಯಾಚ್ಡ್ ಅಂತ. ಅದನ್ನ ಆ ಪನ್ನಿಟ್ಕೊಂಡು ನಾನು ಬರೆದಿದ್ದೆ. ಹತ್ತಿಯೂ ಮತ್ತೆ ಇಳಿಯಲೇಬೇಕಾದರೆ ನನ್ನಂಥ ಹತ್ತದವನೇ ವಾಸಿ. ಹತ್ತುವುದೇ ಬೇಡ, ಹತ್ತುವುದು ಅಂದ್ರೆ ಅಂಟಿಸಿಕೊಳ್ಳೋದು. ನಾವು ಡಿಟ್ಯಾಚ್ಡ್ ಆಗಿದ್ದರೆ ಆ ಏರು ಅರ್ಥ ಉಂಟು, ಮತ್ತೆ ಏರುವುದು ಹತ್ತಿತು ಪುನಃ ಇಳಿಯೋದು. ಆ ರೀತಿ ಆದರೆ ಅದನ್ನು ಪುನರಾವರ್ತಿ ಲಕ್ಷಣ ಮೇಲೆ ಹೋಗಿ ಏನು ಉಪಯೋಗ? ಮೇಲೆ ಹತ್ತಬೇಕು ಅನ್ನೋ ಆಸೆ, ಉಪರಿಯೇ ಹೋಗ್ತೇವೆ ನಾವು. ಮನುಷ್ಯನ ಎಲ್ಲ ಆಸೆಗಳು ಹೀಗೆ ಪತನಾಂತಹ ಸಮುಚ್ಚಯ. ಎತ್ತರಕ್ಕೆ ಏರುವುದು ಯಾಕೆ ಅಂದರೆ ಕೆಳಕ್ಕೆ ಇಳಿಯುವುದಕ್ಕೋಸ್ಕರ. ಇದು ಬಹಳ ವಿಚಿತ್ರ. ಬದುಕೇ ಹಾಗೆ, ಎತ್ತರಕ್ಕೆ ಉಪ್ಪರಿಗೆ ಹೋಗ್ತೇವೆ ನಾವು. ಇವಾಗ ಕಾಂಕ್ರೀಟ್ನದ್ದು ಸ್ಟೆಪ್ಸ್ ಇರ್ತಾವೆ, ಲ್ಯಾಡರ್ಸು, ಅದೆಲ್ಲ. ಹಿಂದೆ ಮರದ ಮೆಟ್ಲು ರಥಕ್ಕೆ ಇಟ್ಟ ಹಾಗೆ. ಉಪ್ಪರಿಗೆ ಹೋದ ತಕ್ಷಣ ಮೆಟ್ಲು ತೆಗೆದುಬಿಟ್ಟೆ, ಮೆಟ್ಲಿಡಪ್ಪ, ಯಾಕೆ ಕೆಳಗೆ ಬರಬೇಕು ಅವನಿಗೆ, ಮೇಲೆ ಹೋದ್ ಯಾಕೆ ಕೆಳಗೆ ಬರೋದಕ್ಕೆ. ಉಪ್ಪರಿಗೆಲ್ಲ ಕಾಯಂ ಕೂತವ್ರು ಯಾರು ಹೋಗೋದಿಲ್ಲ, ಉಪ್ಪರಿಗೆ ಹೋಗುದು ಯಾಕೆ ಕೆಳಗೆ ಬರಲಿಕ್ಕೆ. ಇದು ನಮ್ಮ ಜೀವನ. ಮೇಲೆ ಹೋಗುವುದು ಯಾಕೆಂದ್ರೆ ಟು ಕಮ್ ಡೌನ್, ಕೆಳಕ್ಕೆ ಬರುವುದಕ್ಕೋಸ್ಕರ ಮೇಲೆ ಹತ್ತುವುದು ಹೊರತು ಮೇಲೆ ಹತ್ತುವುದಕ್ಕೋಸ್ಕರ ಮೇಲೆ ಹತ್ತುವ ಕ್ರಿಯೆಯೇ ಇಲ್ಲ ಜೀವನದಲ್ಲಿ. ಎಲ್ಲವೂ ಪತನಾಂತಹ ಸಮುಚ್ಚಯ. ಯಾಕೆ ಮೇಲೆ ಹೋಗೋದು ಅಂದ್ರೆ ಕೆಳಕ್ಕೆ ಬರೋದಕ್ಕೋಸ್ಕರ. ಯಾಕೆ ಬದುಕುವುದು ಅಂದ್ರೆ ಇವೆಲ್ಲ ಒಂದಕ್ಕೊಂದು ಲಿಂಕ್ ನೋಡಿ. ಸಂಯೋಗ ವಿಪ್ರಯೋಗ ಅಂತಹ ಮರಣಾಂತಂಚ ಜೀವಿತಂ. ಮೇಲಕ್ಕೆ ಹೋಗುವುದು ಯಾಕೆಂದ್ರೆ ಕೆಳಗೆ ಬರೋದಕ್ಕೋಸ್ಕರ, ಒಟ್ಟಾಗುವುದು ಯಾಕೆಂದ್ರೆ ಅಗಲುವುದಕ್ಕೋಸ್ಕರ, ಬದುಕುವುದು ಯಾಕೆಂದ್ರೆ ಸಾಯುವುದಕ್ಕೋಸ್ಕರ. ದಟ್ ಇಸ್ ನೋ ದ ಮೀನಿಂಗ್. ಇದು ದಟ್ ಈಸ್ ದ ಫೈನಲ್ ಟ್ರೂತ್. ಕೊನೆಗೆ ಯಾವುದಕ್ಕೋಸ್ಕರ ಯಾಕೆ ಬದುಕೋದು? ಒಂದು ದಿವಸ ಸಾಯೋದಕ್ಕೋಸ್ಕರ, ಅದಂತೂ ಗ್ಯಾರಂಟಿ. ಉಳಿದದ್ದು ಗೊತ್ತಿಲ್ಲ, ಯಾವುದು ದುಡ್ಡು ಮಾಡೋದಕ್ಕೆ, ಜ್ಞಾನ ಅದಾಗಬಹುದು, ಆಗದೆ ಒಂದು ದಿವಸ ಸಾಯೋದಕ್ಕೋಸ್ಕರ ಗ್ಯಾರಂಟಿ. ಯಾಕೆ ಬದುಕೋದ್ರೆ ಒಂದು ದಿವಸ ಲೈಫ್ ಈಸ್ ಎ ಪ್ರಿಪರೇಷನ್ ಫಾರ್ ಡೆತ್. ಅಂದ್ರೆ ಹಾಗೇನೆ ಮೇಲಕ್ಕೆ ಹೋಗುದು ಯಾಕೆ ಅಂದ್ರೆ ಕೆಳಕ್ಕೆ ಇಳಿಯೋದಕ್ಕೋಸ್ಕರ. ಉಪ್ಪರಿಗೆಯಲ್ಲೇ ಕೂತ್ಕೊಳ್ಳೋದು ಯಾರಿಲ್ಲ. ಎಷ್ಟು ದೊಡ್ಡ ಮಹಡಿ ಮನೆ ಕಟ್ಟಿಸಿದ್ರು ಉಪ್ಪರಿಗೆ ಮೇಲೆ ಹತ್ತಿದವನಿಗೆ ಕೊನೆಗೆ ಕೆಳಗೆ ಬರ್ಬೇಕು. ಅವ ಉಪ್ಪರಿಗೆಲ್ಲೇ ವಾಸ ಮನೆ, ಕೆಳಗಿನ ರೂಮ್, ಕೆಳಗೆ ಬರೋದಕ್ಕೆ ಮೇಲೆ ಹತ್ತು. ಹಾಗಾಗಿ ಇದು ಸ್ವರ್ಗವು ಹಾಗೆ ಆಯ್ತು. ನಮ್ಮ ಅಭ್ಯಾಸ ಹಾಗೆ, ಮೇಲೆ ಹತ್ತುವುದು ಕೆಳಗೆ ಇಳಿಯುವುದಕ್ಕೆ ಅಂತ. ಮೇಲೆಯೇ ಹೋಗುವಂತಹ ಕಾರ್ಯಕ್ರಮ ಇಲ್ಲ. ಅದರಿಂದ ಸ್ವರ್ಗಕ್ಕೆ ಹೋಗುದು ಮೀಮಾಂಸೆ ಕೆಳಗೆ ಬರ್ಬೇಕ್ರಿ, ಇದರ ಸ್ವಾರಸ್ಯ ಏನುಂಟು? ಮೊನೋಟನಿ, ಸ್ವರ್ಗದಲ್ಲೇ ಕೂತು ಬಿಟ್ಟರೆ ಅದು ಬೋರ್ ಆಗುತ್ತೆ, ಮತ್ತೆ ಕೆಳಗೆ ಬರಬೇಕು, ಇದು ಬೋರ್ ಆಗುತ್ತೆ, ಪುನಃ ಅಲ್ಲಿ ಹೋಗ್ಬೇಕು ಅಂತ ಹೀಗಾಯ್ತು ಅವರಿಗೆ. ಸ್ವರ್ಗ ಭೂಮಿ ಅಂದ್ರೆ ಮೊನೋಟನಸ್ ಆಗುತ್ತೆ ಲೈಫ್. ಬರೇ ಮೋಕ್ಷದಲ್ಲೇ ಕಾಯಂ ಕೂತ್ಬಿಟ್ರೆ ಮೊನೋಟಸ್, ಮೋಕ್ಷವೇ ಬೇಡ ಅಂತ ಕಂಡುಬಿಟ್ರೆ ಕಡೆಗೆ. ಆದ್ರಿಂದ ಒಂದು ಸ್ವಲ್ಪ ಸುಖ ಇರಬೇಕು. ಸುಖ ಬಂದಾಗ ಸುಖವೇ ಬೋರ್ ಆಗುತ್ತೆ, ಅವೊಂಚೂರು ದುಃಖ ಆಗಬೇಕು, ದುಃಖ ಆದಾಗ ಮತ್ತೆ ಬೋರ್ ಆಗುತ್ತೆ, ಅವನು ಸುಖ ಬರಬೇಕು ಅಂತ. ಈ ಥರದ ಫಿಲಾಸಫಿ ಬೆಳೆಸಿಕೊಂಡು ಮೇಲೆ ಹೋಗೋದು ಯಾಕೆಂದ್ರೆ ಕೆಳಗೆ ಬರಬೇಕು ಅಂತ. ಕೆಳಗೆ ಯಾಕೆಂದ್ರೆ ಇಟ್ ಇಸ್ ಎ ಸರ್ಕ್ಯುಲರ್ ಮೂವ್ಮೆಂಟ್. ಮೇಲೆಯೂ ಇಲ್ಲ ಕೆಳಗೂ ಇಲ್ಲ. ಚಕ್ರದಲ್ಲಿ ಮೇಲೆ ಯಾವುದು, ಕೆಳಗೆ ಯಾವುದು? ಯಾವುದು ಕೆಳಗೋ ಅದೇ ಮೇಲೆ. ನೀವು ಚಕ್ರ ತಿರುಗ್ತಾ ಇರುತ್ತಲ್ಲ, ಅದು ಅದರಲ್ಲಿ ನೇಡರ್ ಯಾವುದು, ಜೆನಿತ್ ಯಾವುದು? ಚಕ್ರದಲ್ಲಿ ಕೆಳಗೆ ಇರುವಂತಹ ಪಾಯಿಂಟ್ ಉಂಟಲ್ವಾ, ಅದು ಮೂವ್ ಆದಾಗ ಅದೇ ಅಲ್ವಾ ಮೇಲಕ್ಕೆ ಹೋಗೋದು. ಮೇಲೆ ಯಾವುದು ಅದೇ ಕೆಳಗೆ ಮೂವ್ಮೆಂಟ್ ನಲ್ಲಿ ಕೆಳಗೆ, ಒಮ್ಮೆ ಕೆಳಗೆ ಹೋಗುತ್ತೆ, ಒಮ್ಮೆ ಯಾವುದು ಕೆಳಗೋ ಅತ್ಯಂತ ಕೆಳಗಿನ ಪಾಯಿಂಟ್ ಯಾವುದು ಅದೇ ಅತ್ಯಂತ ಮೇಲಿನ ಪಾಯಿಂಟ್ ಆಗೋದು. ಚಲನಶೀಲವಾದ ಚಕ್ರ ಸಂಸಾರ ಅಂದ್ರೆ ಹಾಗೆ. ಅದರಿಂದ ಅಲ್ಲಿ ಮೇಲೂ ಇಲ್ಲ ಕೆಳಗೂ ಇಲ್ಲ. ಮೇಲೆ ಹೋಗೋದು ಅಂದ್ರೆ ಕೆಳಗೆ ಹೋಗೋದು ಅಂತ ಅರ್ಥ, ಕೆಳಗೆ ಹೋಗೋದು ಅಂದ್ರೆ ಮೇಲೆ ಹೋಗೋದು ಅಂತ ಅರ್ಥ. ಇಟ್ ಇಸ್ ಎ ಸರ್ಕ್ಯುಲರ್ ಮೂವ್ಮೆಂಟ್. ಅದು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಕೊನಾಕ ಪೃಷ್ಠ ಗಮನಂ ಪುನರಾವೃತ್ತಿ ಲಕ್ಷಣಂ. ಮತ್ತೆ ಬರ್ಬೇಕಲ್ಲಪ್ಪ. ಏನು ಅಂದ್ರೆ ಹೋಗುದು ಮುಂದಕ್ಕೆ ಹೋಗುದು ಯಾಕೆ ಅಂದ್ರೆ ಹಿಂದಕ್ಕೆ ಬರೋದಕ್ಕೋಸ್ಕರ. ಯಾಕಂದ್ರೆ ನಾವು ಹೊರಟಲ್ಲೇ ಬರೋದಲ್ವ. ನಾವು ಎಷ್ಟು ಪ್ರೋಗ್ರೆಸ್ ಆಯ್ತು, ಭೂಮಿ ಒಂದು ಪ್ರದಕ್ಷಿಣೆ ಮಾಡಿದರೆ ಮತ್ತೆ ಹೋಗಿ ಬಂದು ಸೇರೋದು ಅಲ್ಲಿಗೆ. ನಾವು ಹೊರಟಲ್ಲಿ ಒಂದು ಸೇರಿ, ಯಾಕಂದ್ರೆ ನಾವು ಪ್ರದಕ್ಷಿಣೆ ಮಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಿ ದೇವರ ಎದುರಿನಿಂದ ಹೊರಟೆವು, ಹೋಗಿ ಪುನಃ ಅಲ್ಲಿಗೆ ಬಂದೆವು. ಪ್ರದಕ್ಷಿಣೆ ಆಗಬೇಕಾದ್ರೆ ಹೊರಟಲ್ಲಿ ಬಂದು ಸೇರಬೇಕು. ಸೊ ಮುಂದೆ ಪ್ರೋಗ್ರೆಸ್ ಇಲ್ಲ. ದ ಸೇಮ್ ಪಾಯಿಂಟ್ ವೇರ್ ವಿ ಸ್ಟಾರ್ಟೆಡ್, ವಿ ಶುಡ್ ರೀಚ್ ಇಟ್ ಒನ್ಸ್ ಅಗೇನ್. ಹೋದಲ್ಲಿಗೆ ಹೋಗಿ ಬಂದಲ್ಲಿಗೆ ಬಂದು ಸೇರುವುದು. ಅದಕ್ಕೆ ಹೇಳೋದು ಪುನರಾವೃತ್ತಿ ಲಕ್ಷಣ ಅಂತ. ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಬಂದು ಸೇರುವಂತಹ ಸ್ವರ್ಗ ಏನು ಉಪಯೋಗ? ಅದರ ಆಸೆ ಅದೇನು ಮಹಾ ಅಂತ. ಯಾಕೆಂದ್ರೆ ಅದರ ಯಾವುದರ ಮುಂದೆ ಕ್ವಜಪೋ ವಾಸುದೇವೇತಿ ಮುಕ್ತಿ ಬೀಜಂ ಅನುತ್ತಮಂ, ಮೋಕ್ಷವನ್ನು ಕೊಡತಕ್ಕಂಥ ವಾಸುದೇವ ನಾಮದ ಜಪ ಉಂಟಲ್ಲ, ಅದರ ಮುಂದೆ ಈ ಮತ್ತೆ ಮತ್ತೆ ಮರಳಿ ಬರುವ ಸ್ವರ್ಗ ಯಾವ ಗಿಡದ ತೊಪ್ಪಲೆಯ? ಅದಕ್ಕೋಸ್ಕರ ವಾಸುದೇವ ಸ್ಮರಣೆ ಮಾಡ್ತೀಯಾ, ಬಿಟ್ಬಿಡೋದು. ನಾಕಪೃಷ್ಠ ಅನ್ನೋದು ಇದರ ಮುಂದೆ ಏನೂ ಅಲ್ಲ. ಯಾಕೆಂದ್ರೆ ವಾಸುದೇವ ಅನ್ನೋದು ಮುಕ್ತಿ ಬೀಜಂ. ನಾಕಪೃಷ್ಠದಿಂದಲೂ ಮುಕ್ತಿ, ಅದು ಒಂದು ಬಂಧನ. ಭೂಮಿಯಿಂದ ಸ್ವರ್ಗದಿಂದ ಭೂರ್ಭುವ ಸ್ವಹಗಳಿಂದ ಬಿಡುಗಡೆ. ಸ್ವರ್ಗದ ಸುಖವೂ ಒಂದು ಬಂಧನ ಅದು. ಯಾಕೆಂದ್ರೆ ಮತ್ತೆ ಅದನ್ನು ಮರಳಿ ಬರತಕ್ಕಂಥದ್ದು, ಅದು ದುಃಖದ ತೊಯ್ಯುವ ಸುಖ ಅದೂ ಬಂಧನ. ಅದರಿಂದಲೂ ಬಿಡುಗಡೆ ಆಗತಕ್ಕಂಥ ಶಕ್ತಿ, ಅದರಿಂದಲೂ ನಮ್ಮನ್ನು ಪಾರು ಮಾಡತಕ್ಕಂಥ ಶಕ್ತಿ ವಾಸುದೇವ ನಾಮಕ್ಕಿದೆ. ಅದರ ಮುಂದೆ ಈ ಸ್ವರ್ಗ ಸುಖ, ಈ ಭೂಮಿಯ ಸುಖ, ಈ ಲೌಕಿಕ ಸುಖ ಯಾವ ಗಿಡದ ತೊಪ್ಪಲು?
ಅದು ಸಾಟಿ ಇಲ್ಲದ ವಾಸುದೇವ ನಾಮ ಮುಕ್ತಿ ಬೀಜಂ ಅನುತ್ತಮಂ. ಮೋಕ್ಷಕ್ಕೆ ಕಾರಣವಾಗಿರತಕ್ಕಂಥ ಸಾಧನಗಳಲ್ಲಿ ಇದಕ್ಕಿಂತ ಉತ್ತಮವಾದ ಇನ್ನೊಂದು ಇಲ್ಲ. ಯಾವುದು ಅಂದರೆ ವಾಸುದೇವನ ಜಪ. ನೋಡಿ, ಒಂದೊಂದು ಕಡೆ ಒಂದೊಂದು ಶಬ್ದವನ್ನು ಬಳಸ್ತಾರೆ. ಹಿಂದೆ ಕೃಷ್ಣ ಅಂತ ಹೇಳಿದರು, ಇಲ್ಲಿ ವಾಸುದೇವ ಅಂತ ಹೇಳಿದರು. ವಾಸುದೇವ ಅನ್ನೋದನ್ನು ನಾನು ಹಿಂದೆ ಹೇಳಿದ್ದೆ. ವಾಸುದೇವ ಅನ್ನೋದು ಮೋಕ್ಷಪ್ರದವಾದಂತಹ ರೂಪ. ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧ. ಅನಿರುದ್ಧ ಅನ್ನೋದು ಸ್ಥಿತಿಕಾರಕವಾದ ರೂಪ, ಪ್ರದ್ಯುಮ್ನ ಸೃಷ್ಟಿಕಾರಕವಾದ ರೂಪ, ನರಸವನ ಸಂಕರ್ಷಣ ಸಂಹಾರಕಾರಕ ರೂಪ. ಈ ಸಂಸಾರದ ಸೃಷ್ಟಿ ಸ್ಥಿತಿ ಸಂಹಾರಗಳ ಈ ಚಕ್ರದಿಂದ ಆಚೆಗೆ ಹೋದಾಗ ವಾಸುದೇವ ಮೋಕ್ಷಕಾರಕವಾದ ರೂಪ. ಅದು ಸಂಸಾರದಲ್ಲಿ ಕಾಣುವಂತಹ ರೂಪವೇ ಅಲ್ಲ. ಅದು ಸಂಸಾರಾವಸ್ಥೆಯಲ್ಲಿ ತುರಿಯದ ದರ್ಶನ, ತುರಿಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾ ಅಂತ ಬಹಳ ವಿರಳವಾಗಿ ಅಪರೋಕ್ಷ ಜ್ಞಾನ ನಂತರ ಎಲ್ಲ ಒಂದು ಫ್ಲಾಶನಂತೆ ಕಾಣುವಂತಹದ್ದು. ಅದು ಮೋಕ್ಷಪ್ರದವಾದ ರೂಪ. ಆ ರೂಪದ ನಾಮ ವಾಸುದೇವ. ಮತ್ತೆ ಇನ್ನೊಂದು ವಾಸುದೇವ ಶಬ್ದಕ್ಕೆ ನಾನು ಹೇಳಿದೆ, ನಮ್ಮ ಮನಸ್ಸು ಸ್ವಚ್ಛವಾದಾಗ ಅಂಥ ಮನಸ್ಸಲ್ಲಿ ಬಂದು ಕೂಡತಕ್ಕಂಥ ಭಗವಂತ. ವಸುದೇವ ಅಂದ್ರೆ ಸ್ವಚ್ಛವಾದ ಮನಸ್ಸು, ಪ್ಯೂರ್ ಮೈಂಡ್ ಇಸ್ ಕಾಲ್ಡ್ ವಸುದೇವ. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ. ಶುದ್ಧವಾದ ಮನಸ್ಸಿಗೆ ಗೋಚರವಾಗತಕ್ಕಂಥ ಅದು ಶುದ್ಧವಾದ ಮನಸ್ಸಿಗೆ ಏನು ದೊಡ್ಡ ಸಂಪತ್ತು ನೋಡಿ. ಮನಸ್ಸು ಶುದ್ಧವಾದಾಗ ಯಾವುದು ಸಂಪತ್ತಾಗ, ವಸು ಅಂದ್ರೆ ವೆಲ್ತ್. ನಮ್ಮ ಮನಸ್ಸು ಅಶುದ್ಧ, ಆದ್ರಿಂದ ನಮಗೆ ಯಾವುದು ವಸು? ದ ಮಟೀರಿಯಲ್ ವೆಲ್ತ್ ಈಸ್ ಅವರ್ ವಸು. ಮನಸ್ಸು ಶುದ್ಧವಾದಾಗ ಮಟೀರಿಯಲ್ ವೆಲ್ತ್ ಅಲ್ಲ, ಮತ್ತೆ ದೇವ ಈಸ್ ಇಟ್ಸ್ ವಸು. ದೇವರು ಅದರ ಸಂಪತ್ತಾಗತ್ತೆ. ದೇವರೇ ಯಾವುದಕ್ಕೆ ಸಂಪತ್ತು, ಎಲ್ಲಕ್ಕಿಂತ ದೊಡ್ಡ ಸಂಪತ್ತಾಯಿತೋ ಅದು ನಿಜವಾದ ವಸುದೇವ. ಅದು ಶುದ್ಧವಾದ ಮನಸ್ಸು. ಅಶುದ್ಧವಾದ ಮನಸ್ಸಿಗೆ ದೇವರಲ್ಲದ ಯಾವ್ಯಾವುದೋ ವಸ್ತುಗಳು ಸಂಪತ್ತಾಗಿ ಕಾಡ್ತವೆ. ಎಲ್ಲಕ್ಕಿಂತ ದೊಡ್ಡ ವಸು ಭಗವಂತನೇ ಆಗಿಬಿಡ್ತಾನೆ. ದೇವ ಅಂದ್ರೆ ಭಗವಂತ, ದೇವರು. ದೇವ ಅಂದ್ರೆ ಜ್ಞಾನದ ಬೆಳಕು. ಬೆಳಕು ಸಂಪತ್ತಾಗಬೇಕು. ನಾವು ಕತ್ತಲನ್ನು ಸಂಪತ್ತು ಅಂತ ತಿಳ್ಕೊಂಡಿದ್ದೇವೆ. ಕತ್ತಲಿನ ಬದಲು ಅದನ್ನೇ ತಮಸೋಮಾ ಜ್ಯೋತಿರ್ಗಮಯ, ಅದು ವಸು. ಕತ್ತಲಿನಿಂದ ಬೆಳಕಿನೆಡೆಗೆ, ದೇವ ಅಂದ್ರೆ ದಿವುದ್ಯುತವು ಅಂತ ಬೆಳಕು. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿದ ಮನಸ್ಸು, ಆ ಬೆಳಕನ್ನು ಸಂಪತ್ತು ಅಂತ ನಂಬುವ ಮನಸ್ಸು, ಅದು ಕತ್ತಲಿನಿಂದ ಪಾರಾದ ಮನಸ್ಸು, ಅದು ವಸುದೇವ. ಅಂದ್ರೆ ಅಲ್ಲಿ ತಮೋಗುಣ ಇಲ್ಲ, ಅಲ್ಲಿ ರಜೋಗುಣ ಇಲ್ಲ, ಅದು ಸತ್ವಗುಣ. ಅಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ಆ ಬೆಳಕು ಭಗವಂತನೇ ಬೆಳಕಾಗಿ ಅಲ್ಲಿ ತುಂಬಿ ಬಿಡ್ತಾನೆ. ಅದಕ್ಕೋಸ್ಕರ ವಾಸುದೇವ ಅನ್ನುವ ಶಬ್ದವನ್ನು ಬಳಸಿದರು. ಅಂದ್ರೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಗೀತೆಯಲ್ಲಿ ಕೂಡ ಈ ಮಾತನ್ನು ಹೇಳ್ತಾರೆ. ವಾಸುದೇವನೇ ಸರ್ವಶಕ್ತ, ಸರ್ವೋತ್ತಮ ಅಂತಕ್ಕಂಥ ತಿಳುವಳಿಕೆ ಬರುವುದು ಬಹಳ ಕಷ್ಟದ ಸಂಗತಿ. ಅದು ತಿಳಿದು ಬಿಟ್ರೆ ಮೋಕ್ಷ, ಮುಕ್ತಿ ಬೀಜಂ. ಅದರಿಂದ ವಾಸುದೇವ ವಾಸುದೇವ ಅಂತ ಹೇಳೋದು ದೊಡ್ಡ ಸಂಗತಿ ಅಲ್ಲ. ಆ ಶಬ್ದದ ಮಹತ್ವ ತಿಳಿದು ಹೇಳೋದು ಬಹಳ ಕಷ್ಟದ ಸಂಗತಿ ಅಂತ. ಕೆಲವರಿಗೆ ಅಂದ್ರೆ ಕೆಲವು ಅಭ್ಯಾಸ ಮಾಡಿಬಿಟ್ರೆ ಬಾಯಲ್ಲಿ ಬರ್ತಾ ಇರ್ತದೆ ವಾಸುದೇವ ಅಂತ. ಚಿಕ್ಕಂದಿನಿಂದ ಅಭ್ಯಾಸ ಮಾಡಿಸಿ ವಾಸುದೇವ. ಊಟದ ಸಮಯದಲ್ಲಿ ಕೆಲವರಿಗೆ ಗೋವಿಂದ, ಕವಳೆ ಕವಳೆ ಗೋವಿಂದ, ಊಟ ತುತ್ತಿಗೂ ಗೋವಿಂದ ಅಂತ ಹೇಳಬೇಕು ಅಂತ ಯಾವ್ದು ಹೇಳಿ ಊಟ ಮಾಡೋ ಗೋವಿಂದ ಗೋವಿಂದ ಅಂತ ಇರ್ತಾರೆ. ಅವರು ತುತ್ತಿನದ್ದೇ ಆಲೋಚನೆ, ಗೋವಿಂದ ಆಲೋಚನೆ ಇರೋದಿಲ್ಲ. ಆದ್ರೆ ಬಾಯಲ್ಲಿ ಇರುತ್ತೆ ಗೋವಿಂದ ಗೋವಿಂದ, ಒಂದೊಂದು ತುತ್ತಿ ಒಂದೊಂದು ಗೋವಿಂದ ಅಂತಾರೆ. ನನಗೊಬ್ಬರು ಪರಿಚಯದವರಿದ್ರು, ಒಬ್ಬರು ಹೋಟೆಲಿಯರವರು, ಒಳ್ಳೆ ಮನುಷ್ಯ. ಫಸ್ಟ್ ಟೈಮ್ ಒಂದು ಮೀಟ್ ಆದಾಗ ನನಗೆ ಸುಮ್ಮನೆ ಗಾಬರಿ ಆಗೋಯ್ತು. ಅವ್ರು ಸುಮ್ಮನೆ ಮಾತಾಡ್ತಾ ಇದ್ದಾರೆ, ರಾಘವೇಂದ್ರ ಅಂದ್ರು. ನಾನು ಯಾರೋ ಬರ್ತಾರೆ ಈಗ ರಾಘವೇಂದ್ರ ಅಂತ ಹೇಳಿ ನೋಡಿದ್ರೆ ಅವ್ರು ರಾಘವೇಂದ್ರ ಸ್ವಾಮಿ ಕರೆಯೋದಂತೆ ಪ್ರೀತಿಯಿಂದ. ನನಗೆ ಅದು ಗಟ್ಟಿ ಕಿರಿಚಿ ಬಿಡ್ತಾರೆ ಮಾತಾಡ್ತಾ ಬಂದು ಹೇಳಿ ರಾಘವೇಂದ್ರ ಅಂತ ಗಟ್ಟಿ ಕೂಗಿದ್ ನೋಡಿ, ಯಾರೋ ಆಚೆ ಮನೆಯಲ್ಲಿ ಯಾರೋ ಇರಬೇಕು ರಾಘವೇಂದ್ರ ಬರ್ತಾರೆ ಅಂತ ನೋಡಿದ್ರೆ ಯಾರು ಬರಲಿಲ್ಲ. ಕಡೆಗೆ 2 ನಿಮಿಷಕ್ಕೊಮ್ಮೆ ಆಗ್ಲಿಕ್ಕೆ ಹತ್ತಿರೋ ಇದಾಗದೆ ಇದು ಎದುರಿರುವ ರಾಘವೇಂದ್ರ ಅಲ್ಲ, ಈ ಪರೋಕ್ಷ ಅವರೇ ಕಾಣದ ರಾಘವೇಂದ್ರನ ಕರೀತಾರೆ. ಅದು ಏನಾಗಿದೆ ಅಂದ್ರೆ ಅವ್ರ ಹ್ಯಾಬಿಟ್ ಆಗಿಬಿಟ್ಟಿದೆ. ರಾಘವೇಂದ್ರ ನೆನಪೇ ಇರೋದಿಲ್ಲ, ಬಾಯಿ ಹೇಳ್ತಾ ಇರ್ತದೆ ರಾಘವೇಂದ್ರ ಅಂತ ಗಟ್ಟಿ ಹೋಗ್ತಾರೆ. ಒಳ್ಳೇದು ಒಳ್ಳೇದು. 4 ಜನ ಇದ್ದಾಗಲೂ ನಾಚಿಕೆ ಬಿಟ್ಟು ನಾವು ನಿರ್ಭಿಡೆಯಾಗಿ ಸಂಕೋಚದಲ್ಲಿ ಹೇಳ್ತಾರಲ್ಲ, ಅದು ಕ್ವಾಲಿಟಿ ಒಳ್ಳೇದೇ. ಅದು ಪಾಪ ಏನಾಗಿದೆ ಮೆಕ್ಯಾನಿಕಲ್ ಆಗ್ಬಿಟ್ಟೆ. ಅವರು ದೇವರ ಸ್ಮರಣೆ, ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಯಾವುದೂ ಇರೋದಿಲ್ಲ. ಬಾಯಲ್ಲಿ ಅದು ಅಭ್ಯಾಸ ಆಗಿಬಿಟ್ಟಿದೆ. ತಮ್ಮಷ್ಟೇ ಬರ್ತಾ ಇದೆ.